ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಶುಕ್ರವಾರ ಬೆಳಗ್ಗೆ 4:45 ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನಗೆ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ನೀವು ಶಾಪ್ನು ನೋಡಿಕೊಂಡು ಮನೇಲೂ ಕೂಡ ಅಷ್ಟೊಂದು ಅಡುಗೆನೆಲ್ಲ ಮಾಡ್ತೀರಲ್ಲ, ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವ್ಲಾಗ್ ಮಾಡಿ ಅಂತ ಹೇಳಿ, ಹಾಗಾಗಿ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನ 4:45ಗೆ ಎದ್ದು ಯೋಗನ ಶುರು ಮಾಡ್ಕೊಂಡು ಬಿಡ್ತೀನಿ. ಸುಮಾರು ವ್ಲಾಗಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಆದರೆ ಶುಕ್ರವಾರ ಮಾತ್ರ ನಾನು ಯೋಗನ ಮಾಡೋಕ್ಕೋಗಲ್ಲ. ಒಂದೊಂದು ಸಲ ಮಾಡ್ತೀನಿ, ಒಂದೊಂದು ಸಲ ಸ್ಕಿಪ್ ಮಾಡ್ತೀನಿ. ಯಾಕಂದರೆ ರಾತ್ರಿನೇ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜಾ ಸಾಮಗ್ರಿನೆಲ್ಲ ತೊಳೆದು ಬಿಟ್ಟಿದ್ರೆ ಬೆಳಗ್ಗೆ ಎದ್ದು ನಾನು ಯೋಗ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಗುರುವಾರ ರಾತ್ರಿ ನನಗೆ ಅದನ್ನೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಯೋಗನ ಸ್ಕಿಪ್ ಮಾಡಿ ಆ ಟೈಮಲ್ಲಿ ದೇವ್ರ ಮನೆನ ಸ್ವಚ್ಛ ಮಾಡ್ಕೊತೀನಿ. ನಿನ್ನೆ ರಾತ್ರಿನೇ ಎಲ್ಲ ಕೆಲಸ ಮುಗಿಸಿದ್ರಿಂದ ಇವತ್ತಿನ ಬೆಳಗಿನ ಟೈಮಲ್ಲಿ ನಾನು ಯೋಗನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ನನಗೆ ಪ್ರತಿದಿನ 4:45ಗೆ ಎದ್ದು ಅಭ್ಯಾಸ ಆಗಿಬಿಟ್ಟು ಒಂದಿನವೂ ಕೂಡ ಲೇಟಾಗಿ ಎದ್ದೇಳಬೇಕು ಅಂತ ಅನಿಸಲ್ಲ. ನಿದ್ದೆನೂ ಕೂಡ ಬರಲ್ಲ ನನಗೆ. ಹಾಗಾಗಿ ಟೈಮ್ನ ವೇಸ್ಟ್ ಮಾಡದೆ ನಾನು ಯೋಗನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯೋಗ ಮುಗಿಸಿದ್ದಾದಮೇಲೆ ನಾನು ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದು ನೆಲ ಒರೆಸಿದ್ರೆ ನನಗೇನೋ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ಹಾಗಾಗಿ ಮೊದಲು ನೆಲ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹೊಸ್ಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ತೀನಿ. ನೆಲ ಒರೆಸುವಾಗಲೇ ಹೊಸ್ಲೆಲ್ಲ ತೊಳೆಯೋಕೆ ಹೋಗಿರಲ್ಲ, ಮಾಮೂಲಿಯಾಗಿ ನೆಲ ಎಲ್ಲ ಒರೆಸ್ಬಿಟ್ಟು ಹೋಗಿರ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಹೊಸ್ಲನ್ನೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಡ್ತೀನಿ. ಇನ್ನು ಪೂಜೆನೆಲ್ಲ ನಾನು 6 ಗಂಟೆಗೆ ಮುಗಿಸ್ಬಿಡ್ತೀನಿ. ಇದೊಂದು ವಾರ ಅಂತ ಅಲ್ಲ, ಪ್ರತಿ ವಾರ ಕೂಡ ಅಷ್ಟೇ. 6 ಗಂಟೆ ಅಷ್ಟರಲ್ಲೇ ನಾನು ಶುಕ್ರವಾರದ ಪೂಜೆ ಮುಗ್ದೋಗ್ಬಿಟ್ಟಿರುತ್ತೆ. ಈ ಥರ ಮಾಡ್ಕೊಂಡ್ರೆ ನನಗೆ ಬೇರೆ ಕೆಲಸ ಮಾಡೋಕ್ಕೆಲ್ಲ ಟೈಮು ಸರಿ ಹೋಗೋದು. ಒಂದಿನ ಹೆಚ್ಚು ಕಡಿಮೆ ಆದರೂ ಕೂಡ ಸರಿ ಹೋಗಲ್ಲ. ಹಾಗಾಗಿ ಇವಾಗ ನೀವು ನೋಡ್ತಿರ್ಬೋದು 6 ಗಂಟೆಗೇ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇನ್ನು ನಾನು ಒಂದು ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಗ್ಲಾಸ್ಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಚಕ್ಕೆ ಪುಡಿ, ಸ್ವಲ್ಪ ಪುದೀನ ಎಲೆ ಹಾಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಒಂದೊಂದು ಥರ ಡ್ರಿಂಕ್ಗಳನ್ನ ಪ್ರತಿದಿನ ಮಾಡ್ಕೊಳ್ತೀನಿ, ನಿಮಗೆ ಗೊತ್ತೇ ಇರುತ್ತೆ. ಹಾಗೆ ಮನೇಲಿ ಊರಿಂದ ತಂದಿರೋ ಎಳ್ಳೀರು ಇನ್ನೂ ಒಂದು 4-5 ಹಂಗೆ ಇತ್ತು. ನನಗೆ ಪ್ರತಿದಿನ ಎಳ್ಳೀರು ಕುಡಿದು ಬೇಜಾರಾಗಿದ್ದರಿಂದ ಇವತ್ತು ಎಳ್ಳೀರನ್ನ ಸ್ಕಿಪ್ ಮಾಡಿ ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಒಂದು 2 ನಿಮಿಷ ಆರಾಮಾಗಿ ಕೂತ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಳ್ತೀನಿ. ನಾನು ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿರ್ತೀನಿ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡೋದು ಅನ್ನೋದೇ ಯೋಚನೆ ಆಗ್ತಾ ಇರುತ್ತೆ. ಹಾಗಾಗಿ ರಾತ್ರಿನೇ ನಾವು ಪ್ಲ್ಯಾನ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ನಾವು ತಿಂಡಿ ಮಾಡ್ಕೊಂಡು ಬಿಡ್ಬೋದು. ತಿಂಡಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋ ಟೈಮ್ ಸೇವ್ ಆಗುತ್ತೆ. ಇನ್ನು ಇವತ್ತಿನ ತಿಂಡಿಗೆ ಮಶ್ರೂಮ್ ಪಲಾವ್ ಮಾಡಿ, ಕಡಲೆಬೇಳೆ ಕೋಸಂಬರಿ ಮಾಡಿ, ಜೊತೆಗೆ ದಾಳಿಂಬೆ ರೈತ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಅದ್ರ ಜೊತೆಗೆ ನನಗೊಂದು ಸ್ಮೂದಿ ಮಾಡ್ಕೊಂಡು ಬಿಡ್ತೀನಿ, ಬೇಗ ಆಗೋ ಥರ. ಇವಾಗ ಮೊದಲು ಮಶ್ರೂಮ್ ಪಲಾವ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಒಂದು ಬೌಲ್ಗೆ ನಾನು ಒಂದು 2 ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅರಿಶಿನದ ಪುಡಿ, ಹಾಗೆ 1 ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮ್ನ ನಾನು ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಳ್ತೀನಿ, ರಾತ್ರಿನೇ ಕ್ಲೀನ್ ಮಾಡಿಟ್ಟು ಏನು ಹೋಗಲ್ಲ. ಇವಾಗ ಮಶ್ರೂಮ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 15-20 ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಇದು ಚೆನ್ನಾಗಿ ಸ್ವಲ್ಪ ಇಟ್ಕೊಳ್ಬೇಕು ಉಪ್ಪು ಖಾರನೆಲ್ಲನೂ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದರು. ಅವರು ಇವತ್ತು ಎಳ್ನೀರನ್ನೇ ಕುಡಿತಾ ಇದ್ದಾರೆ. ನನಗಂತೂ ಎಳ್ನೀರು ಕುಡಿದು ಬೇಜಾರಾಗೋಗ್ಬಿಟ್ಟಿತ್ತು. ಆದರೂ ಕೇಳಲಿಲ್ಲ, ಒಂದು ಸ್ವಲ್ಪ ಕುಡಿ ಅಂತೇಳಿ ನನಗೂ ಕೂಡ ಕುಡಿಸಿದ್ರು. ಅವ್ರು ಯಾವಾಗಲೂ ಅಷ್ಟೇ, ಅವ್ರೇನಾದರೂ ಕುಡಿದ್ರೆ ಅಥವಾ ಏನಾದರೂ ತಿಂದರೆ ನನಗೊಂದು ಸ್ವಲ್ಪ ಕೊಟ್ಟೇ ಕೊಡಬೇಕು, ಇಲ್ಲಾಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಇನ್ನು ಅವರು ಎಳ್ನೀರನ್ನೆಲ್ಲ ಕುಡಿದ್ಬಿಟ್ಟು ಇವತ್ತು ಜಿಮ್ಗೆ ಹೋಗಲ್ಲ, ವಾಕಿಂಗ್ ಹೋಗ್ತೀನಿ ಅಂತ ಹೇಳಿ ವಾಕಿಂಗಿಗೆ ಹೋದರು. ನಾನು ಅವ್ರು ಹೋದ್ಮೇಲೆ ಮಿಕ್ಕಿದ ಕೆಲಸ ಎಲ್ಲನೂ ಕೂಡ ಹಂಗೆ ಮಾಡ್ಕೊಂಡು ಬಿಡ್ತೀನಿ. ನಾನು ಅವ್ರನ್ನ ಯಾವತ್ತೂ ಕೂಡ ಅಡುಗೆಗೆ ಹೆಲ್ಪ್ ಮಾಡಲಿಕ್ಕೆ ಕರೆಯಲ್ಲ, ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ಒಂದು ಕಡಾಯಿಗೆ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸಿದ್ದೀನಿ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 2-3 ಲವಂಗ, ಒಂದು ಅರ್ಧ ಸ್ಟಾರ್ ಹೂವು, ಜಾಪತ್ರೆಯಲ್ಲಿ ಒಂದು 1/4 ಭಾಗದಷ್ಟು ಜಾಪತ್ರೆನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಏಲಕ್ಕಿ, ಒಂದು ಅರ್ಧದಷ್ಟು ಕಲ್ಲುವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 6-7 ಮೆಣಸುಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋವಷ್ಟು ಸೋಂಪು, ಜೊತೆಗೆ ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಬೋದು. ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ಹೇಳಿ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಒಂದು 2 ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆಪ್ಷನಲ್, ನಮಗೆ ಬೇಕಾದರೆ ಈ
ಪುಲಾವ್ಗೆ ಹಾಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ತಣ್ಣಗಾಗಲಿ ಅಂತ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅಕ್ಕಿನ ನೆನೆಸ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಬೌಲ್ಗೆ ನಾನು 1 ಗ್ಲಾಸಷ್ಟು ಅಕ್ಕಿನ ಸೇರಿಸ್ಬಿಟ್ಟು ನೀರು ಹಾಕಿ ಒಂದು 10 ನಿಮಿಷ ನೆನೆಲಿಕ್ಕೆ ಇಡ್ತೀನಿ. ನಾವು ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಸ್ವಲ್ಪ ನೆನ್ಕೊಂಡಿರುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಇವಾಗ ಈ ಕಡೆ ಸೈಡ್ ಅದು ಫುಲ್ಲು ತಣ್ಣಗಾಗಿತ್ತಲ್ವ, ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಂಡಿದ್ದಾದಮೇಲೆ ಅದೇ ಕಡೆಗೆ 1 ಸ್ಪೂನ್ ಆಗೋವಷ್ಟು ತುಪ್ಪ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮಾಮೂಲಿ ಚಕ್ಕೆ, ಲವಂಗ, ಸ್ಟಾರು ಮತ್ತು ಏಲಕ್ಕಿ ಕಾಯಿನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೊಂದೇ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಸೂರಿ ಮೇಥಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಬದಲು ನಾವು ಹಸಿ ಪುದೀನನ ಕೂಡ ಕಟ್ ಮಾಡಿ ಇವಾಗ ಸೇರಿಸ್ಕೊಂಡ್ರೆ ಅದು ಕೂಡ ಒಂದು ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಟು ಮಾಡಿಬಿಟ್ರೆ ಸಿದೋಗ್ಬಿಡುತ್ತೆ. ಅದಕ್ಕೆ ನಾನು ಲೋ ಫ್ಲೇಮ್ ಮಾಡಿಬಿಟ್ಟು ಅದು ಫ್ರೈ ಆಗೋವಷ್ಟರಲ್ಲಿ ಈ ಕಡೆ ಬೇರೆ ಕೆಲಸನ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಬೇರೆ ಕೆಲಸ ಅಂದರೆ ಕಡಲೆಬೇಳೆ ಕೋಸಂಬರಿ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿನೆಲ್ಲ ಈ ಕಡೆ ಹಚ್ಕೊಂಡು ಬಿಡ್ತೀನಿ. ಅದ್ರ ಪಾಡ್ಗೆ ಅದು ಅಲ್ಲಿ ಬೇಯ್ಕೊಳ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಮಿಕ್ಕಿದ ತರಕಾರಿ ಹಾಗೆ ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಹಾಲನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ, ಸೋಫಾ ಕವರೆಲ್ಲನೂ ಒದ್ರಬೇಕಾಗಿರುತ್ತೆ. ಆ ಟೈಮಲ್ಲೂ ಕೂಡ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅದು ನಿಧಾನಕ್ಕೆ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಆ ಕೆಲಸನ ಮಾಡಿಕೊಂಡು ಬಂದುಬಿಡ್ತೀನಿ. ಯಾವಾಗಲೂ ನಾನು ಸಾಮಾನ್ಯವಾಗಿ ಹಿಂಗೆ ಮಾಡೋದು, ವಿಡಿಯೋನ ಕ್ಯಾಪ್ಚರ್ ಮಾಡಿರಲ್ಲ ಅಷ್ಟೇ. ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದು ಈರುಳ್ಳಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಮಶ್ರೂಮ್, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮ್ನ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದು ಚೆನ್ನಾಗಿ ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ನೋಡಿ. ನೀರು ಬಿಟ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 2 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನ ರುಬ್ಬಿ ಕೂಡ ಹಾಕ್ಕೊಳ್ಬೋದು, ಅದು ಒಂಥರ ರುಚಿ ಚೆನ್ನಾಗಿರುತ್ತೆ. ನನಗಿವತ್ತು ಟೈಮ್ ಇರಲಿಲ್ಲ, ಹಾಗಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ತೀನಿ. ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಬೇಗನೆ ಎಣ್ಣೆ ಬಿಟ್ಕೊಂಡು ಬಿಡುತ್ತೆ. ಅದು ಎಣ್ಣೆ ಬಿಟ್ಕೊಂಡಿದೆ ಅಂತ ಅಂದಮೇಲೆ ಅದಕ್ಕೆ ನಾನು ಒಂದು 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ 1 ಮುಕ್ಕಾಲು ಗ್ಲಾಸಷ್ಟು ನೀರೇ ಸಾಕಾಗುತ್ತೆ. ನಾನಿವತ್ತು ಕಡಾಯಲ್ಲಿ ಮಾಡ್ತಾ ಇರೋದ್ರಿಂದ 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡ್ಬಿಟ್ಟು ನೀರು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ನಾನು ಬಿಟ್ಬಿಡ್ತೀನಿ. ಅದು ಕುದಿಯೋವಷ್ಟರಲ್ಲಿ ನಾನು ಇನ್ನೊಂದು ಅಡುಗೆನೂ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅದನ್ನು ತೆಗೆದು ಆ ಕಡೆ ಒಲೆಯಲ್ಲಿ ಇಟ್ಬಿಡ್ತೀನಿ. ಅದ್ರ ಪಾಡ್ಗದು ಕುದೀತಾ ಇರುತ್ತೆ. ಅಷ್ಟರಲ್ಲಿ ಈ ಕಡೆ ಕೋಸಂಬರಿಗೆ ಒಗ್ಗರಣೆ ಹಾಕೊಂಡು ಬಿಡೋಣ ಅಂತ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನಾನು ಒಂದೇ ಒಂದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಚಿಕ್ಕ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಚುಟಕಿಯಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಅಷ್ಟು ಕಡಲೆಬೇಳೆನೂ ಕೂಡ ನಾನು ಬೆಳಗ್ಗೆ ಎದ್ದ ತಕ್ಷಣನೇ ನೆನೆಸಿಟ್ಬಿಟ್ಟಿದ್ದೆ. ಅದು ಕೂಡ ಇವಾಗ ಚೆನ್ನಾಗಿ ನುಣ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಈರುಳ್ಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕೋಸಂಬರಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ನನ್ನ ಫೇವ್ರೇಟ್ ಕೋಸಂಬರಿ ಅಂತಲೇ ಹೇಳ್ಬೋದು. ಸ್ವಲ್ಪ ಕಡಲೆಬೇಳೆನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಒಂದು 2ರಿಂದ 3 ನಿಮಿಷ ನಾನು ಕುದಿಸ್ಕೊಳ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ಮತ್ತೆ ಇದನ್ನ ಆ ಕಡೆ ಇಟ್ಟು ಅದನ್ನು ಮತ್ತೆ ಈ ಕಡೆ ಇಟ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋ ಮಾಡಬೇಕಾದ್ರೆ ಪ್ರತಿ ಸಲ ಇದೇ ಥರ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಇವಾಗ ಇದು ನೀರು ಕುದೀತಾ ಇದೆ, ನೀವು ನೋಡ್ತಿರ್ಬೋದು. ಈ ಕುದಿತಿರೋ ನೀರಿಗೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ ನಾನು ಈ ಟೈಮಲ್ಲಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಒಂದು 1/4 ಭಾಗದಷ್ಟು ಅನ್ನ ಬೇಯ್ಕೊಳ್ಬೇಕು. ಈ ಕಡೆ ನಾವು ಕೋಸಂಬರಿ ಮಾಡೋಕ್ಕೆ ಕಾಳನ್ನ ಬೇಯಕ್ಕಿಟ್ಟಿದ್ನಲ್ಲ, ಅದು ಕೂಡ ಇವಾಗ ಆಗಿದೆ. ಅದು ಇವಾಗ ನೀರೆಲ್ಲ ಇಂಗಿದ ಮೇಲೆ ಅದಕ್ಕೆ ಒಂದು ಅರ್ಧದಷ್ಟು ಸೌತೆಕಾಯಿ ಹಾಗೆ ಒಂದು 2 ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಕಡಲೆಬೇಳೆದು ಬಿಸಿ ಇರುತ್ತೆ ನೋಡಿ, ಅದರಲ್ಲೇ ಸೌತೆಕಾಯಿ ಕೂಡ ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಇಷ್ಟೇ ಇದ್ರ ಕೆಲಸ. 2 ನಿಮಿಷಕ್ಕೆಲ್ಲ ನಮಗೆ ಆ ಕಡಲೆಬೇಳೆ ಕೋಸಂಬರಿ ರೆಡಿನೇ ಆಗೋಗ್ಬಿಡುತ್ತೆ. ಈ ಕಡೆ ಅನ್ನ ಕೂಡ ಚೆನ್ನಾಗಿ ಬೇಯ್ಕೊಂಡಿದೆ, ಅಂದರೆ ಒಂದು 1/4 ಭಾಗದಷ್ಟು ಅಕ್ಕಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕಿ ಒಂದು 10 ನಿಮಿಷ ಬಿರಿಯಾನಿಗೆಲ್ಲ ನಾವು ದಮ್ ಕಟ್ಕೊಳ್ತೀವಿ ನೋಡಿ, ಆ ಥರ ದಮ್ ಕಟ್ಕೊಳ್ತೀನಿ. ದಮ್ ಕಟ್ಟೋದಂದರೆ
ಸ್ಟವ್ ಮೇಲೆ ಒಂದು ತವಾ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಕಡಾಯಿ ಇಡ್ತೀನಿ. ಕಡಾಯಿ ಇಟ್ಟಿದ್ದಾದಮೇಲೆ ಒಂದು ಚೆನ್ನಾಗಿರೋ ತಟ್ಟೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಡ್ತೀನಿ. ಇಷ್ಟೇ ನಾನು ದಮ್ ಕಟ್ಟೋದು. ಬಿರಿಯಾನಿಗಿರ್ಬೋದು ಅಥವಾ ಈ ಥರ ಪುಲಾವ್ ಮಾಡೋಕ್ಕಿರ್ಬೋದು, ಯಾವಾಗಲೂ ನಾನು ಇದೇ ಥರ ಮಾಡ್ಕೊತೀನಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ನಾವು ಕಡಾಯಲ್ಲಿ ಮಾಡಿದ್ರೇ ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ಮಡಿಕೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ನಾನು ನೆಕ್ಸ್ಟ್ ಯಾವಾಗಾದರೂ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದ್ರ ಪಾಡ್ಗೆ ಅದು ಆಗ್ತಾಯಿದೆ. ಅಷ್ಟರಲ್ಲಿ ನಾನು ರೈತ ಮಾಡ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತೀನಿ. ಈ ಟೈಮಲ್ಲಿ ನಾನು ಕಿಚನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಅಂದರೆ ಪಾತ್ರೆಗಳೆಲ್ಲ ಸಿಂಕಲ್ಲಿರುತ್ತೆ ನೋಡಿ, ಅದನ್ನು ಕೂಡ ತೊಳೆದು ಎರಡನ್ನೂ ಜೋಡಿಸ್ಕೊಳ್ತಾ ಇರ್ತೀನಿ. ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಂಡು ಬಿಟ್ಟರೆ ಅಡುಗೆ ಮನೇಲಿ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಎಲ್ಲ ಅಡುಗೆ ಮಾಡಾದ್ಮೇಲೆ ಒಟ್ಟಿಗೆ ನಾವು ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದರೆ ಆವಾಗ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಇದ್ರ ಜೊತೆಗೆ ಒಂಥರ ಹಿಂಸೆ ಕೂಡ ಅನಿಸ್ತಾ ಇರುತ್ತೆ. ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸಂಜೆ ಬಂದು ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡಿದ್ರೆ ಆಯಿತು ಬಿಡಪ್ಪ ಅಂತ ಅನಿಸುತ್ತೆ. ಹಾಗಾಗಿ ನಾನು ಆವಾಗಿನ ಕೆಲಸನ ಆವಾಗಲೇ ಮುಗಿಸ್ಕೊಂಡು ಬಿಡ್ತೀನಿ, ಸಂಜೆ ಬಂದಮೇಲೆ ನನಗೆ ಕಷ್ಟ ಆಗಬಾರ್ದು ಅಂತ ಹೇಳಿ. ಇವಾಗ ರೈತ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ಗೆ ನಾನು ಒಂದು 2ರಿಂದ 3 ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಂಡು ಅದಕ್ಕೆ ದಾಳಿಂಬೆ ಹಣ್ಣು ಜೊತೆಗೆ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಒಂದೇ ಒಂದು ಚಿಟಕಿ ಆಗೋವಷ್ಟು ಖಾರದ ಪುಡಿ ಕೂಡ ಸೇರಿಸ್ಕೊಂಡು ಜೀರಿಗೆ, ಉಪ್ಪು, ಖಾರದ ಪುಡಿ ಇದು 3 ಹಾಕೊಂಡ್ರೆ ಆಯಿತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ದಾಳಿಂಬೆ ರೈತ ರೆಡಿಯಾಗಿ ಹೋಗ್ಬಿಡುತ್ತೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡು ಪಲಾವ್ಗಿರ್ಬೋದು, ಬಿರಿಯಾನಿಗಿರ್ಬೋದು ಜೊತೆಗೆ ನೆಂಚ್ಕೊಂಡು ಯಾವತ್ತೂ ರೈತ ತಿನ್ನಲ್ಲ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಅವರು ರೈತ ತಿನ್ನೋದು. ಹಾಗಾಗಿ ನಾನು ಈ ದಾಳಿಂಬೆ ರೈತನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ಮೂದಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ನೆನೆಸಿರೋ ಓಟ್ಸ್ನ ತೊಗೊಂಡಿದ್ದೀನಿ. ಇದನ್ನು ಜಾರಿಗೆ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಬಾಳೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಬಾಳೆಹಣ್ಣು ನನಗೆ ಬೇಕೇ ಬೇಕು. ಸ್ಮೂದಿ ಮಾಡ್ಕೊಂಡಾಗ ಅರ್ಧ ಬಾಳೆಹಣ್ಣೆಲ್ಲ ಹಾಕೊಂಡು ಮಾಡ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ. ಹಾಗಾಗಿ ನಾನು ಒಂದು ಬಾಳೆಹಣ್ಣನ್ನ ಬಳಸ್ಕೊತೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ಖರ್ಜೂರ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಗಸೆ ಬೀಜ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ಇಷ್ಟು ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ನಾವು ಹುರಿದ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನು ಮೇಲ್ಗಡೆ ಗಾರ್ನಿಷಿಂಗಿಗೆ ಅಂತ ಹಾಕೊಂಡ್ಬಿಟ್ರೆ ಶೇಂಗಾ ಬನಾನಾ ಸ್ಮೂದಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಂತೂ ತುಂಬಾ ರುಚಿಯಾಗಿ ಬಂದಿತ್ತು. ಇನ್ನು ನಾನು 8 ಗಂಟೆ ಅಷ್ಟರಲ್ಲೇ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಟೈಮ್ ನೀವು ನೋಡ್ತಿರ್ಬೋದು 7:59 ಆಗಿದೆ. ಇನ್ನು ಭಾನುವಾರ ನನ್ನ ಹಸ್ಬೆಂಡ್ ಊರಿಂದ ಹಳಸಿನ ತೊಗೊಂಡು ಬಂದಿದ್ರಲ್ಲ, ಅದನ್ನು ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಕಟ್ ಮಾಡ್ತಾ ಇದ್ದಾರೆ. ಅದು ಹಣ್ಣೇ ಆಗಿರಲಿಲ್ಲ. ನೆನ್ನೆ ಮತ್ತು ಇವತ್ತು ಸ್ವಲ್ಪ ಸ್ಮೆಲ್ ಬರ್ತಾ ಇದೆ, ಗಮ್ ಅಂತ ಇದೆ ಅಂತ ಅನ್ನಿಸ್ತಾ ಇತ್ತು. ಅದಲ್ಲದೆ ಸೈಡಲ್ಲಿ ಸ್ವಲ್ಪ ಕೊಳ್ತೋಗೋ ಥರನೂ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪೂರ್ತಿ ಕೆಟ್ಟೋಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಸದ್ಯ ಅದು ಪೂರ್ತಿ ಏನೂ ಕೆಟ್ಟಿರಲಿಲ್ಲ. ನನಗಂತೂ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಹಲಸಿನ ಹಣ್ಣಿನ ಸೀಸನ್ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ ವರ್ಷ ಪೂರ್ತಿ. ಅಷ್ಟೊಂದು ಇಷ್ಟ ನನಗೆ. ಏನಾದರೂ ಒಂದು ಹಲಸಿನ ಹಣ್ಣು ತಂದುಬಿಟ್ರೆ ಒಂದು 3-4 ದಿನ ಇಟ್ಕೊಂಡು ತಿಂತೀನಿ, ಆದರೂ ನಂಗೆ ಸಮಾಧಾನ ಆಗಲ್ಲ. ನನ್ನ ಫೇವ್ರೆಟ್ ಹಣ್ಣಿದು. ಸ್ವೀಟ್ ಇದೆ. ಹಣ್ಣಾಗಿದೆ. ಅಷ್ಟೊಂದೇನು ಸ್ವೀಟ್ ಇಲ್ಲ, ಸ್ವಲ್ಪ ಈಗ ರಸಾಯನ ಮಾಡ್ತೀನಿ, ಚೆನ್ನಾಗಿರುತ್ತೆ. ಚರ್ಪು ಹಳಸಿನ ಬಾಳೆ ಎಲೆಗೆ ಹಾಕ್ಬಿಡಪ್ಪು. ಬಾಳೆ ಎಲೆಗೆ ಹಾಕಿರ್ಬೇ ಬಂದಿದೆ. ಉಲ್ಟಾ ಮಾಡಬಾರ್ದು ಬಾಳೆ ಎಲೆನ. ಇನ್ನು ಇಬ್ಬರು ಸೇರಿಕೊಂಡು ಹಣ್ಣೆಲ್ಲ ಬಿಡಿಸ್ಕೊಂಡು ಬಿಟ್ಟರೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಕೂಡ ಹಣ್ಣುಗಳನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ಹಲಸಿನ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ, ಹಾಗೆ ಖುಷಿ ಅನಿಸುತ್ತೆ. ಆದರೆ ಇದನ್ನೆಲ್ಲ ಬಿಡಿಸ್ಬೇಕು ಅಂದ್ರೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕಷ್ಟ ಅಂತ ಕೂಡ ಅನಿಸುತ್ತೆ. ನಾನು ಯಾವತ್ತೂ ಕೂಡ ಹಲಸಿನ ಕಟ್ ಮಾಡಲ್ಲ, ನನಗೆ ಕಟ್ ಮಾಡೋಕ್ಕೆ ಬರೋದು ಇಲ್ಲ. ಅವರೇ ಯಾವಾಗಲೂ ಕಟ್ ಮಾಡಿ ಕೊಡ್ತಾರೆ. ನಾನು ಅದನ್ನು ಈ ಥರ ಬಿಡಿಸೋದು ಅಂದರೆ ತುಂಬಾ ಇಷ್ಟ. ಊರಲ್ಲಿರುವಾಗಲೆಲ್ಲ ನಮ್ಮ ತಾತ ಈ ಥರ ಹಲಸಿನ ಕಟ್ ಮಾಡ್ತಾಯಿದ್ರೆ ನಾವು ಮೊಮ್ಮಕ್ಕಳೆಲ್ಲ ಸುತ್ತ ಕೂತ್ಕೊಂಡು ಈ ಥರ ಹಣ್ಣುಗಳನ್ನೆಲ್ಲ ಬಿಡಿಸ್ತಾ ಇದ್ದು. ಒಂದು ದೊಡ್ಡ ಚರ್ಕಲ್ಲಿ ಚರ್ಪನ್ನ ಮಾಡ್ತಾಯಿದ್ರು. ಮೊದಲನೇ ಹಣ್ಣನ್ನ ಚರ್ಪ್ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ರು. ಅದೆಲ್ಲ ಒಂಥರ ನೆನಪಾಗ್ತಾಯಿತ್ತು. ಅದನ್ನು ನಾನು ನನ್ನ ಹಸ್ಬೆಂಡ್ ಮಾತಾಡಿಕೊಂಡು ಬಿಡಿಸ್ತು.
ಇನ್ನು ಅವರು ಕೂಡ ಫ್ರೆಶ್ ಅಪ್ ಆಗೋಕೆ ಹೋದರು. ನಾವು ಹಲಸಿನಣ್ಣೆಲ್ಲ ಬಿಡಿಸೋ ಅಷ್ಟರಲ್ಲಿ ಸುಮಾರು ಒಂದು 8:15 ಆಗಿತ್ತು. ಒಂದು ಅರ್ಧ ಗಂಟೆ ಟೈಮ್ ಹಿಡೀತು ಅದನ್ನೆಲ್ಲ ಬಿಡಿಸೋ ಅಷ್ಟರಲ್ಲಿ. ಇವಾಗ ನಾನು ಹಲಸಿನಣ್ಣಿನ ಚರ್ಪ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹಲಸಿನಣ್ಣು ತಂದರೆ ನಿಜವಾಗ್ಲೂ ಚರ್ಪ್ ಇರಲೇಬೇಕು. ಬೇರೆ ಊಟ ಬೇಕಾದರೆ ಮಾಡೋದನ್ನ ಬಿಟ್ಬಿಡ್ತೀನಿ, ಆದರೆ ಈ ಚರ್ಪ್ನ ಮಾತ್ರ ನಾನು ಯಾವತ್ತೂ ಮಿಸ್ ಮಾಡ್ಕೊಳಲ್ಲ. ಹಣ್ಣು ಕುಯ್ದಿದ್ದೀರೇ ಚರ್ಪ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ಯಾಕಂದರೆ ಹಣ್ಣು ಫ್ರೆಶ್ ಆಗಿರುತ್ತಲ್ಲ. ಹಾಗಾಗಿ ಮಾಮೂಲಿ ಚರ್ಪ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಊರಲ್ಲಿರೋರಿಗೆಲ್ಲ ಬಾಳೆಹಣ್ಣು, ಬೆಲ್ಲ ಮತ್ತು ಹಲಸಿನ ತೊಳೆನ ಈ ಥರ ಕೈಯಲ್ಲೇ ಜಿಗಿಳ್ಬಿಟ್ಟು ಅದಕ್ಕೆ ಹಾಕಿ ಒಂಚೂರು ಏಲಕ್ಕಿನ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡೋದು ಅಷ್ಟೇ. ಇದಕ್ಕೆ ಒಂದೊಂದು ಸಲ ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಾರೆ, ಹಾಗೆ ಹಣ್ಣುಗಳ್ನೂ ಕೂಡ ಸೇರಿಸ್ಕೊಳ್ತಾರೆ, ಎಲ್ಲ ಥರ ಹಣ್ಣುಗಳ್ನೂ ಕೂಡ. ನಾವು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ, ಊರಲ್ಲಿ ಯಾವಾಗಲೂ ಹಿಂಗೆ ಮಾಡೋದು. ಹಾಗಾಗಿ ನಾನು ಇದೇ ಥರ ಮಾಡಿಕೊಂಡೆ. ನನಗೆ ಈ ಚರಪ್ನ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು 5-10 ನಿಮಿಷ ಬಿಟ್ಬಿಟ್ಟು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಯಾಕಂದರೆ ಅದು ಬೆಲ್ಲದ್ದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ, ಒಂಥರ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾರಿಗೆಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ಕಡೆ ನಾನು ಪುಲಾವ್ನ ರೆಡಿ ಮಾಡಿದ್ನಲ್ಲ, ಅದು ಕೂಡ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿ. ತುಂಬಾ ರುಚಿಯಾಗಿ ಕೂಡ ಬಂದಿತ್ತು. ಸ್ವಲ್ಪ ಸಪ್ಪೆ ಆಗಿತ್ತಂತೆ ನನ್ನ ಹಸ್ಬೆಂಡ್ಗೆ. ಏಲಕ್ಕಿನೇ ಸಿಕ್ತ ಬಾಯಿಗೆ. ಐಟಮ್ ತಾಂಬಾ ಕುಡ್ದಾ ಯಾವುದು ನಾನು ಎಷ್ಟು ಹೊತ್ಕೊಂಡೆ ಅಷ್ಟು ಹೊತ್ಕೊಂಡಿದ್ರೆ ಅಷ್ಟೇ. ಹಿಂಗಿದೆ, ಚೆನ್ನಾಗಿದೆಯಾ? ಕಾಯಿ ತುರ್ದು ಹಾಕ್ಬೇಕು. ತುರ್ದ್ಬಿಟ್ಟೆ ಹಾಕಿರೋದು. ಮತ್ತೆ ಎಷ್ಟು ಟಪ್ ಐತೆ, ಚೆನ್ನಾಗೈತೆ. ಚೆನ್ನಾಯ್ತಾ? ಚೆನ್ನಾಗಿ ಪಲ್ಯ. ಎಷ್ಟು ಅವರ್ ಆಯಿತು ಇಷ್ಟು ಮಾಡೋಕ್ಕೆ? 10 ನಿಮಿಷ. 2 ಅವರ್ ಆಯಿತು, ಕರೆಕ್ಟಾಗಿ 2 ಅವರ್. ಅಡುಗೆ 2 ಅವರ್ ಮುಗಿಸಿದ್ನ. ಇನ್ನು ಹಲಸಿನ ಹಣ್ಣಿಂದು ಚರ್ಪ್ ಮಾಡೋಕ್ಕೆ ಒಂದು 10 ನಿಮಿಷ. ಹಲಸಿನ ಹಣ್ಣು ಅಲ್ಲ ಅದು, ಹಲಸಿನ ಹಣ್ಣು. ಅಯ್ಯೋ, ನನಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಅದು ಬರೋಲ್ಲ, ಏನು ಮಾಡಲಿ. ಅಂದರೆ ಗಮನ ಇಟ್ಟು ಅದೇ ವರ್ಡ್ನ ಮಾತಾಡ್ಬೇಕಂದ್ರೆ ನೀಟಾಗಿ ಮಾತಾಡ್ತೀನಿ. ಒಂದೊಂದ್ಸಲ ಮಾತಿನ ಮಧ್ಯೆ ಅದು ಹಂಗೆ ಹಿಂಗೆ ಆಗ್ಬಿಡುತ್ತೆ. ಮೊಸರು, ಹಲಸಿನ ಹಣ್ಣು ಎಲ್ಲರೂ ಆಡ್ಕೊಳ್ತಾರೆ ನಮ್ಮ ಮನೇಲಿ. ನಿನಗೆ BP ಉಪ್ಪು ತಿನ್ನಲ್ಲ, ನಮಗೆ ಏನಿಲ್ಲ ಉಪ್ಪು ಹಾಕಿ. ನಾವು ಉಪ್ಪು ಹಾಕಲ್ಲ, ನಾನು ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ತೀನಿ. ಇವ್ರಿಗೆ ಉಪ್ಪು ಜಾಸ್ತಿ ಇರಬೇಕು, ಉಪ್ಪು ಖಾರ ಎಲ್ಲ. ನಮ್ಗೇನು ಕಾಯಿಲೆ ಇಲ್ಲ, ಉಪ್ಪು ಖಾರ ನೀಟಾಗಿ ಹಾಕಿ. ಒಂಚೂರು ಸಾಲ್ಟ್ ಹಾಕು. ಸಾಲ್ಟ್ ಹಾಕಲ್ಲ? ಈ ಥರ ಪುಲಾವ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಹಸಿರು ಮೆಣಸಿನ್ಕಾಯಿನೆಲ್ಲ ಹಾಕ್ಬಿಟ್ಟು ಗ್ರೀನ್ ಮಸಾಲೆ ತೆಗೆದು ಸಾಮಾನ್ಯವಾಗಿ ಯಾವಾಗಲೂ ಮಶ್ರೂಮ್ ಪುಲಾವ್ನ ಮಾಡ್ತೀವಿ. ಆದರೆ ಈ ಥರ ಒಣಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಬಿರಿಯಾನಿ ಟೈಪಲ್ಲಿ ಮಾಡಿದ್ಯಾ? ಹೋಟ್ಲಲ್ಲಿ ಮತ್ತು ಮದುವೆ ಮನೆಗಳೆಲ್ಲ ಮಾಡ್ತಾರಲ್ಲ, ಆ ಥರ ಇರುತ್ತೆ. ಸಖತ್ತಾಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿ ಬಂದಿದೆ. ಅಪ್ಪ ಹೇಳಲ್ಲ, ಸಪ್ಪೆ ಆಗಿದೆ ಅಂತ ಅವರು. ಚೆನ್ನಾಗೈತೆ, ಆದ್ರೆ ಉಪ್ಪು ಖಾರ ಕಡಿಮೆ ಇದೆ ಅಂತಾರೆ ಅಲ್ವಾ? ನೀವು ಯಾವಾಗ ಜಾಸ್ತಿ ಮಸಾಲೆ ಹಾಕಿ ಮಾಡ್ತೀರಾ ಅಡುಗೆನೆಲ್ಲ ಅಂತ ಕೇಳ್ತಿರ್ತೀರಲ್ಲ, ಇವ್ರಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬೇಕು. ಹಂಗಿದ್ರೆ ಅವ್ರು ಇಷ್ಟಪಟ್ಟು ತಿನ್ನೋದು. ಇದಕ್ಕೆ ಎಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ, ಇನ್ನ ಖಾರ ಬೇಕಂತೆ, ಇನ್ನ ಉಪ್ಪು ಬೇಕಂತೆ. ಖಾರ ಕರೆಕ್ಟ್ ಐತೆ, ಸಾಲ್ಟ್ ಕಮ್ಮಿ ಆಗಿತ್ತು ಅಷ್ಟೇ. ಖಾರ ಕರೆಕ್ಟ್ ಆಗಿದೆಯಾ? ಇದು ಏನಕ್ಕೆ ಇಷ್ಟೊಂದು ಕಲರ್ ಆಗೈತೆ? ಬ್ಯಾಡಗಿ ಮೆಣಸಿನ್ಕಾಯಿ. ಅದಕ್ಕೆ ಎಲ್ಲ ಮಸಾಲೆ ಜಾಸ್ತಿ ಏನಕ್ಕೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ರುಚಿನೂ ಕೂಡ ಬೇರೆ ಥರ ಬರುತ್ತೆ. ನಾವು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಎಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಈ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ.
ಇನ್ನು ನನ್ನ ಹಸ್ಬೆಂಡ್ ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 9 ಕಾಲಾಗಿತ್ತು. ಅವ್ರಿಗೆ ಒಂದು ಆನ್ಲೈನ್ ಮೀಟಿಂಗ್ ಇತ್ತಂತೆ ಇವತ್ತು. ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಶಾಪಲ್ಲೇ ಇರ್ತೀನಿ, ಅಲ್ಲೇ ಆ ಮೀಟಿಂಗ್ನ ಅಟೆಂಡ್ ಮಾಡ್ತೀನಿ, ನೀನು ಲೇಟಾಗೆ ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಅಷ್ಟರಲ್ಲಿ ಸ್ವಲ್ಪ ಸಂಜೆ ಸೀಗೆಕಾಯಿ ಪುಡಿ ಮಾಡ್ಕೊಳ್ಳೋಕ್ಕೆ ಸೀಗೆಕಾಯಿನೆಲ್ಲ ಒಣಗಾಕ್ಬಿಟ್ಟೆ ನಾನು ಶಾಪಿಗೆ ಬಂದೆ. ಅವರು ಹೊರಡೋದು ಸ್ವಲ್ಪ ಲೇಟೇ ಆಯಿತು, ಸುಮಾರು ಒಂದು 11:30 ಹೊರಡಿರೋದೇ ಮಧ್ಯಾಹ್ನ, ಆದರೆ 11:30 ಆಗಿದೆ. ಏನು ಮಾಡೋದು, ಯಾವುದೋ ಆನ್ಲೈನ್ ಕಾಲ್ ಇತ್ತಲ್ಲ, ವಿಡಿಯೋ ಕಾಲ್ ಮೀಟಿಂಗ್ ಇತ್ತು. ಫೇಸೇ ನೀಟಾಗಿ ಬರ್ತಾ ಇಲ್ಲ, ಕಪ್ಪಗೆ ಹಾಂ ಬರಲ್ಲ. ಹುಷಾರಾ? ಬಾಯ್. ಇನ್ನು ನಾನು ಯಾವಾಗಲೂ ಕೂಡ ಒಂದು 8:45 9 ಗಂಟೆ ಅಷ್ಟರಲ್ಲೆಲ್ಲ ಶಾಪಿಗೆ ಬರ್ತೀನಿ. ನನ್ನ ಹಸ್ಬೆಂಡ್ 9:30 ಹೊರಡ್ತಾರೆ ಅವರು. ಹಾಗಾಗಿ ಒಂದು ಅರ್ಧ ಗಂಟೆ ಅವರು ರೆಡಿ ಆಗೋಕ್ಕೆ, ತಿಂಡಿ ತಿನ್ನೋಕ್ಕೆಲ್ಲ ಟೈಮ್ ಬೇಕಾಗುತ್ತೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತ ಹೇಳ್ಬಿಟ್ಟು ಇವತ್ತು ಲೇಟಾಗಿ ಹೊರಟ್ರಲ್ಲ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಶಾಪಿಗೆ ಬಂದೆ. ಇನ್ನು ಮಾಮೂಲಿ ಶಾಪಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಚಿಕ್ಕಪೇಟೆಯಿಂದ ಸಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನು ಸ್ಟಿಚಿಂಗ್ ಕೊಟ್ಬಿಡೋಣ, ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಡೋಣ ಅಂತ ಹೇಳಿ ಮಧ್ಯಾಹ್ನ ಬಂದಿದ್ದೀನಿ. ನಾನು ಒಂದು 2-3 ಸೀರೆ ಕೂಡ ಕೊಟ್ಟಿದ್ದೆ, ಅದ್ರದ್ದು ಕೂಡ ಸ್ಟಿಚಿಂಗ್ ಎಲ್ಲ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗಬೇಕಿತ್ತು. ಅದಲ್ಲದೆ ಸ್ಯಾರಿಗೆ ಕುಚ್ಚೆಲ್ಲ ಹಾಕಿದ್ರು, ಅದೆಲ್ಲ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಅಂತ ಹೇಳೇ ಬಂದೆ. ಇದ್ರ ಜೊತೆಗೆ ಈ ಸ್ಯಾರಿದ್ದು ಸ್ಟಿಚಿಂಗ್ ಎಲ್ಲ ಕೊಡಬೇಕಿತ್ತಲ್ಲ, ಇದಕ್ಕೆ ಬ್ಲೌಸ್ನ ನಾನು ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅದ್ರ ಜೊತೆಗೆ ನನ್ನ ಸಿಸ್ಟರ್ದು ಕೂಡ ಬ್ಲೌಸು ವರ್ಕ್ ಮಾಡೋಕ್ಕೆ ಕೊಡಬೇಕಿತ್ತು, ಹಾಗೆ ಅಮೌಂಟ್ ಕೊಡಬೇಕಿತ್ತು. ಎಲ್ಲರದ್ದು ಈ ಸಲ ಬ್ಲೌಸ್ನ ವರ್ಕ್ ಮಾಡಿಸ್ಬಿಟ್ಟೆ ಸ್ಟಿಚಿಂಗ್ ಕೊಡೋಣ ಅಂತ ಹೇಳಿ ಬಂದಿದ್ದು. ಇನ್ನು ಅವರು ವರ್ಕೆಲ್ಲ ಮಾಡಲ್ಲ, ಬೇರೆ ಕಡೆ ನಾವು ಸಪ್ರೇಟಾಗಿ ಮಾಡಿಸ್ಬೇಕಾಗತ್ತೆ. ಅದಾದಮೇಲೆ ಅವರು ಸ್ಯಾರಿನ ಸ್ಟಿಚ್ ಮಾಡೋದು. ಹಾಗಾಗಿ ಎಲ್ಲ ಕೆಲಸ ಇವತ್ತು ಮುಗಿಸ್ಕೊಂಡು ಬಿಡ್ಬೋದು ಅಂತ ಹೇಳಿ ನಾನು 2 ಕೆಲಸನೂ ಮುಗಿಸ್ಕೊಂಡ್ಬಿಟ್ಟೆ. ನಾನೇ ಒಂದು 2-3 ಡಿಸೈನ್ನ ಹುಡುಕಿದ್ದೆ ಇಷ್ಟ ಆಗೋ ಥರ. ನನ್ನ ಸಿಸ್ಟರು ಕೂಡ ಅದೇ ಓಕೆ ಅದನ್ನೇ ಸ್ಟಿಚ್ ಮಾಡಿಸು ಅಂತ ಹೇಳಿದ್ಲು. ಹಾಗಾಗಿ ಅದನ್ನು ಕೂಡ ಕೊಟ್ಬಿಟ್ಟು ಶಾಪಿಗೆ ಬಂದು ಮಿಕ್ಕಿದ ಕೆಲಸ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಸಂಜೆ ಮಾಮೂಲಿ ಒಂದು 5:30ಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಇನ್ನು ರಾಘು ಕೂಡ ಆಫೀಸಿಂದ ಬಂದಲ್ಲ, ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಒಂದು 5 ನಿಮಿಷ ಹಂಗೆ ಮಾತಾಡ್ತಾ ಇದ್ದು, ಹಂಗೆ ಫೋಟೋಸ್ ಎಲ್ಲ ನೋಡ್ತಾ ಇದ್ದು. ಫೋನಲ್ಲಿ ನಂದೊಂದು ಫೋಟೋ ಅವನ ಹತ್ರ ಇತ್ತು, ನಾನು ವೆಯ್ಟ್ ಲಾಸ್ ಮಾಡೋಕ್ಕಿಂತ ಮುಂಚೆ ಎಷ್ಟಪ್ಪ ಇದ್ದೆ ಅನ್ನೋ ಫೋಟೋ, ಅದನ್ನು ತೋರಿಸ್ಕೊಂಡು ನಗ್ತಾ ಇದ್ರು. ಹೂ ಥರ ಇರೋದು, ಹೂಕೋಸ್ ಥರ ಆಗಿರೋದು. ಈಗೆಲ್ಲ ಲೂಸು ಟಿ ಶರ್ಟು. ಇನ್ನು ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಮೇಲೆ ಅವರು ಮನೆಗೆ ಹೋಗಲ್ಲ, ಫ್ರೆಶ್ ಅಪ್ ಆಗಿಬಿಟ್ಟು ಬಾರಪ್ಪು ಅಂತ ಹೇಳ್ತೀನಿ, ಆದರೂ ಕೂಡ ಅವರು ಹೋಗೋದೇ ಇಲ್ಲ. ಇನ್ನು ನಾನೊಂದು 5:30 5:45 ಅಷ್ಟರಲ್ಲಿ ಮನೆಗೆ ಬಂದುಬಿಡ್ತೀನಿ. ವೆಲ್ಕಮ್ ಬ್ಯಾಕ್. ಶಾಪಿಂದ ಬಂದಮೇಲೆ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಅಷ್ಟರಲ್ಲಿ ಒಂದು 6:45 ಆಯಿತು. ಇವಾಗ ಟೈಮ್ ಬಂದು 6:51 ಆಗಿದೆ. ಇಷ್ಟೊತ್ತಾಗುತ್ತೆ ಡೈಲಿ, ಒಂದೊಂದ್ಸಲ ಬೇಗನೂ ಆಗೋಗುತ್ತೆ. ನನ್ನ ಹಸ್ಬೆಂಡ್ ಏನಾದರೂ ಬೇಗ ಬಂದರೆ ಬೇಗನೆ ಬಂದುಬಿಡ್ತೀನಿ, ಅವ್ರೇನಾದ್ರು ಸ್ವಲ್ಪ ಲೇಟ್ ಆದರೆ ಲೇಟಾಗಿ ಬರ್ತೀನಿ ಮನೆಗೆ. ಇನ್ನು ರಾತ್ರಿ ಊಟಕ್ಕೆ ಚಪಾತಿ ಮಾಡಿ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನೆಲ್ಲ ಏನು ಶೂಟ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಬೆಳಗ್ಗೆನೂ ಕೂಡ ರೆಸಿಪಿನೆಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಇವಾಗಲೂ ಮತ್ತೆ ಅಡುಗೆದೇ ವಿಡಿಯೋ ನೋಡಬೇಕು ಅಂದರೆ ನಿಮಗೂ ಕೂಡ ಬೇಜಾರಾಗ್ಬೋದು. ಮಾಮೂಲಿಯಾಗಿ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಎಲ್ಲರೂ ಯಾವ ಥರ ಮಾಡ್ತಾರೆ, ಸಪ್ಪೆ ಪಲ್ಯ, ಅದೇ ಥರ ನಾನು ಕೂಡ ಇವಾಗ ಸಪ್ಪೆ ಪಲ್ಯ ಮಾಡಿಬಿಟ್ಟು ಸ್ವಲ್ಪ ಚಪಾತಿ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಕೆಲವರೆಲ್ಲ ನನಗೆ ತುಂಬ ದಿನದಿಂದ ಕೇಳ್ತಾ ಇದ್ರಿ, ಸೀಗೆಕಾಯಿ ಪುಡಿನ ಯಾವ ಥರ ಮಾಡ್ಕೊಳ್ತೀರಾ, ನೀವು ಮಾಡಿದಾಗ ಒಂದ್ಸಲ ವಿಡಿಯೋ ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇವತ್ತು ಆ ಸೀಗೆಕಾಯಿ ಪುಡಿನ ನಾನು ಯಾವ ಥರ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ತುಂಬಾ ಸಿಂಪಲ್. ನಾನು ಒಂದ್ಸಲ ಸೀಗೆಕಾಯಿ ಪುಡಿ ಮಾಡಿಕೊಂಡ್ರೆ ಸುಮಾರು ಒಂದು 2 ತಿಂಗಳು ಹತ್ತತ್ರ ನನಗೆ ಬರುತ್ತೆ. ನನ್ನ ಹಸ್ಬೆಂಡ್ ಸೀಗೆಕಾಯಿ ಪುಡಿನ ಬಳಸಲ್ಲ, ನಾನು ಒಬ್ಬಳೇ ಬಳಸೋದ್ರಿಂದ ಒಂದು 2 ತಿಂಗಳು ನನಗೆ ಬರುತ್ತೆ. ನನ್ನ ಕೂದಲಿಗೆ ಅದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಅದನ್ನು ಕೂಡ ತೋರಿಸ್ತೀನಿ ನಾನು ಯಾವ ಥರ ಸೀಗೆಕಾಯಿ ಪುಡಿನ ಮಾಡ್ಕೊಳ್ತೀನಿ ಅಂತ. ಬೆಳಗ್ಗೆನೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟಿದ್ದೀನಿ, ಚೆನ್ನಾಗಿ ಒಣಕೊಂಡಿರುತ್ತೆ. ಇನ್ನೇನು ಅದನ್ನು ಪೌಡರ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆ ಏನೇನು ಹಾಕ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಚಪಾತಿ ಮಾಡೋಣ ಅಂದ್ಕೊಂಡಿದ್ನಲ್ಲ, ನೋಡಿದ್ರೆ ಗೋಧಿ ಹಿಟ್ಟೆ ಖಾಲಿ ಆಗೋಗ್ಬಿಟ್ಟಿತ್ತು. ನಾನು ಸ್ವಲ್ಪ ಇತ್ತು, ಅದಕ್ಕೇ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಮಾಡ್ಕೊಂಡ್ಬಿಟ್ಟೆ. ತುಂಬಾ ರುಚಿಯಾಗಿ ಬಂದಿತ್ತು ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ. ಇವಾಗ ಟೈಮ್ ನೋಡ್ತಿರ್ಬೋದು
ನೋಡ್ತಿರ್ಬೋದು 7:15ಗೆಲ್ಲ ನಂದು ಊಟ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಬಂದ ತಕ್ಷಣನೇ ಅಡುಗೆ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ, ಅದಾದಮೇಲೆ ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಅಂತ. ಹಾಗೆ ಇವಾಗ ಸೀಗೆಕಾಯಿ ಪುಡಿಗೂ ಕೂಡ ಏನೇನೆಲ್ಲ ತೊಗೊಳ್ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 200 ಗ್ರಾಮಷ್ಟು ಸೀಗೆಕಾಯಿನ ತೊಗೊಂಡಿದ್ದೀನಿ, ಜೊತೆಗೆ ಒಂದು 25 ಗ್ರಾಮಷ್ಟು ಸೋಪ್ ನಟ್ನ ತೊಗೊಂಡಿದ್ದೀನಿ. ನಾವು ಗಂಧಿಗೆ ಅಂಗಡಿಲಿ ಅಥವಾ ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿದ್ರೆ ಇದೆಲ್ಲ ಸಿಗುತ್ತೆ. ಗಂಧಿಗೆ ಅಂಗಡಿಲಿ ಆರಾಮಾಗಿ ನಮಗೆ ಎಷ್ಟು ಗ್ರಾಮ್ ಬೇಕು ಅಷ್ಟು ಗ್ರಾಮ್ಗೆ ಅವರು ಕೊಡ್ತಾರೆ. ಹಾಗೆ ಇದು ಒಂದು 25 ಗ್ರಾಮಷ್ಟು ನಾನು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದು ಡ್ರೈ ನೆಲ್ಲಿಕಾಯಿ. ಹಸಿ ನೆಲ್ಲಿಕಾಯಿ ಇದ್ದರೆ ಮನೇಲೆ ನಾವು ಒಣಗಿಸ್ಬಿಟ್ಟು ಕೂಡ ಮಾಡ್ಕೊಳ್ಬೋದು, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನಾನು ಡ್ರೈ ನೆಲ್ಲಿಕಾಯಿನ ತರಿಸ್ಕೊಂಡಿದ್ದೀನಿ. ಇನ್ನು ಸೋಪ್ ನಟ್ಟಲ್ಲಿ ಒಂದು ಬೀಜ ಇರುತ್ತೆ, ಅದನ್ನು ಸಪ್ರೇಟಾಗಿ ತೆಕ್ಕೊಂಡು ಬಿಡಬೇಕು. ಕಲ್ಲಲ್ಲಿ ಕುಟ್ಟಿದ್ರೆ ಅದು ಬಂದುಬಿಡುತ್ತೆ, ನಮಗೆ ಈ ಬೀಜ ಏನು ಬೇಕಾಗಲ್ಲ, ಅದ್ರ ಮೇಲ್ಗಡೆ ಇರೋದು ಮಾತ್ರ ಬೇಕಾಗುತ್ತೆ. ಅದನ್ನು ನಾನೆಲ್ಲನೂ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ಡ್ರೈ ನೆಲ್ಲಿಕಾಯಿನೂ ಕೂಡ ಸ್ವಲ್ಪ ಕುಟ್ಬಿಟ್ಟು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮನೇಲೇ ಈ ಪೌಡರ್ ಮಾಡ್ಕೊಳ್ತಾ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿಲಿ ಎಲ್ಲನೂ ಸ್ವಲ್ಪ ನಾವು ಕುಟ್ಬಿಟ್ಟೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಜಾರ್ ಹಾಳಾಗುತ್ತೆ ಅಂತ ಹೇಳಿ ಅಷ್ಟೇ. ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಜಾರೇನು ಹಾಳಾಗಲ್ಲ. ನಾನು ಯಾವಾಗಲೂ ಅಷ್ಟೇ ಜಾರಲ್ಲೇ ಮಾಡ್ಕೊಂಡು ಬಿಡ್ತೀನಿ. 1 kg ಎಲ್ಲ ನಾನು ಮಾಡಿಸಿಟ್ಕೊಳಕ್ಕಾಗೋಗಲ್ಲ. ಬರೀ ಒಂದು 200 ಗ್ರಾಮ್ 300 ಗ್ರಾಮ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಇವಾಗ ಸೀಗೆಕಾಯಿ ಇತ್ತಲ್ಲ, ಅದನ್ನು ಕೂಡ ಕೈಯಲ್ಲೇ ಸ್ವಲ್ಪ ಹಿಂಗೆ ಪುಡಿ ಪುಡಿ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು 2-3 ರೌಂಡ್ ಚೆನ್ನಾಗಿ ಪೌಡರ್ ಮಾಡ್ಕೊಳ್ತೀನಿ. ಮೊದಲು ಸೀಗೆಕಾಯಿ, ಸೋಪ್ ನಟ್ ಮತ್ತು ನೆಲ್ಲಿಕಾಯಿನೆಲ್ಲ ಪೌಡರ್ ಮಾಡ್ಕೊಂಡು ಬಿಡಬೇಕು, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಪೌಡರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಮೂರನ್ನು ಕೂಡ ಜೊತೆಲಿ ಸೇರಿಸ್ಬಿಟ್ಟು ಒಂದು 2-3 ರೌಂಡು ನಾನು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗೆ ಮಾಡ್ಕೊಳ್ಬೇಕು, ತರಿಯಾಗಿದ್ದರೆ ಸ್ನಾನ ಮಾಡುವಾಗ ಫುಲ್ ಅದು ಹಂಗೆ ಪೌಡರ್ ಥರನೇ ಬರ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇವಾಗ ಅದೇ ಜಾರ್ಗೆ ಒಂದು 30 ಗ್ರಾಮಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ಮೆಂತ್ಯನ ಒಂದು 50 ಗ್ರಾಮ್ ಕೂಡ ತೊಗೊಳ್ಬೋದು, ನಾನು ಬರೀ ಒಂದು 30 ಗ್ರಾಮ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ರೋಸ್ ಪೆಟಲ್ಸ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ತೊಗೊಂಡು ಬಂದು ಒಣಗಿಸಿರೋದು. ಇದು ಕೂಡ ಒಂದು 30 ಗ್ರಾಮಷ್ಟು ಇದೆ. ಇದ್ರ ಜೊತೆಗೆ ನಾನು ಮಟೂರ ಟೀ ಟ್ರೀ ಫ್ಲವರ್ಸ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು 30 ಗ್ರಾಮಷ್ಟು ತೊಗೊಂಡಿದ್ದೀನಿ. ನಾವು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ರೆ ಇದು ನಮ್ಗೆ ಆರಾಮಾಗಿ ಸಿಗುತ್ತೆ. ಇದ್ರದ್ದು ಪೌಡರ್ ಕೂಡ ಸಿಗುತ್ತೆ. ಪೌಡರ್ ಇಲ್ಲ ಅಂದರೆ ಈ ಥರ ಫ್ಲವರ್ನು ಕೂಡ ನಾವು ಹಾಕ್ಕೊಳ್ಬೋದು. ಹಾಗೆ ಒಂದು 30 ಗ್ರಾಮಷ್ಟು ಲಾವಂಚ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಪರಿಮಳ ಬರುತ್ತೆ. ಸಾಮಾನ್ಯವಾಗಿ ಸೀಗೆಕಾಯಿ ಪುಡಿ ಸ್ವಲ್ಪ ಘಾಟ್ ಇರುತ್ತೆ ಅಲ್ವಾ, ಒಂಥರ ಸ್ಮೆಲ್ ಇರುತ್ತೆ. ಆದರೆ ಈ ಲಾವಂಚನ ಸ್ವಲ್ಪ ನಾವು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ನಾನು ಒಂದು 10 ಗ್ರಾಮಷ್ಟು ಬಕುಚಿ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ನೋಡೋಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಥರನೇ ಇರುತ್ತೆ, ಆದರೆ ಬಕುಚಿ ಸೀಡ್ಸ್ ಅಂತ ನೀವು ಕೇಳಿದ್ರೆ ಕೊಡ್ತಾರೆ. ಒಂದು 10 ಗ್ರಾಮ್ ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನು ದಾಸವಾಳದ ಎಲೆನ ಒಂದು 15ನ ಚೆನ್ನಾಗಿ ಒಣಗಿಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಎಲೆ ಸಿಕ್ಕಿಲ್ಲ ಅಂದರೆ ನಾವು ಪೌಡರ್ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಸೇರಿಸ್ಕೊಳ್ಬೋದು. ಆದಷ್ಟು ಈ ಥರ ಎಲೆನ ತೊಗೊಂಡ್ರೇ ಒಳ್ಳೆಯದು ಸೀಗೆಕಾಯಿ ಪುಡಿ ಮಾಡ್ಕೊಳ್ಳುವಾಗೆಲ್ಲ. ಅದ್ರ ಜೊತೆಗೆ ಸ್ವಲ್ಪ ನಾನು ಒಂದೆಲ್ಗ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಸಿಗಲಿಲ್ಲ, ಒಂದು 10 ಎಲೆ ಸಿಕ್ತು, ಅದನ್ನೇ ಒಣಗಿಸ್ಬಿಟ್ಟು ಸೇರಿಸ್ಕೊಂಡೆ. ಹಾಗೆ ಒಂದು 50 ಗ್ರಾಮಷ್ಟು ದಾಸವಾಳದ ಹೂವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ದಾಸವಾಳದ ಹೂವು ಕೂಡ ನನಗೆ ಸಿಗಲಿಲ್ಲ, ಆರ್ಡರ್ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ನಾನು ಭೃಂಗರಾಜನ ಸೇರಿಸ್ಕೊಳ್ತಾ ಇದ್ದೀನಿ. ಭೃಂಗರಾಜನ ಸ್ವಲ್ಪ ಒಂದು 20 ಗ್ರಾಮಷ್ಟು ಸೇರಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಹಾಕಿ ಇದನ್ನು ಕೂಡ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ತೀನಿ. ಈ ಪೌಡರ್ಗಳನ್ನೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಮಾಡ್ಕೊಂಡ್ರೇ ಒಳ್ಳೆಯದು, ಯಾಕಂದರೆ ಸ್ವಲ್ಪ ಘಾಟ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಜಲ್ಡೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಿಕ್ಸಿಲಿ ಪೌಡರ್ ಮಾಡೋದ್ರಿಂದ ಸ್ವಲ್ಪ ತರಿಯಾಗಿ ಇರುತ್ತೆ. ನಾವು ಎಷ್ಟೇ ಸಣ್ಣದಾಗಿ ಪೌಡರ್ ಮಾಡಿಕೊಂಡ್ರೂ ಕೂಡ ಪೂರ್ತಿಯಾಗಿ ನುಣ್ಣಗಾಗಿರಲ್ಲ, ಸ್ವಲ್ಪ ತರಿ ಉಳ್ಕೊಳುತ್ತಲ್ಲ, ಅದೆಲ್ಲ ಹಂಗೆ ಇರುತ್ತೆ. ಈ ಥರ ನಾವು ಜಲ್ಡೆ ಮಾಡಿಕೊಂಡ್ರೆ ಇನ್ನೊಂದು ರೌಂಡ್ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಜಲ್ಡಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಇನ್ನೊಂದು ಸಲ ಪೌಡರ್ ಮಾಡಿಕೊಂಡು ಜಲ್ಡೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಗಲೇ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಸೀಗೆಕಾಯಿ, ಸೋಪ್ ನಟ್ ಮತ್ತು ನೆಲ್ಲಿಕಾಯಿನೆಲ್ಲ ಸೇರಿಸ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸಿ ಇನ್ನೊಂದು ರೌಂಡು ಜಲ್ಡೆ ಮಾಡ್ಕೊಳ್ತಾ ಇದ್ದೀನಿ. ಜಲ್ಡೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ನಾವು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಅದು ಮಿಕ್ಸ್ ಆಗಲ್ಲ ಅಂತ ಅನಿಸಿದ್ರೆ ನಾವು ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಥರ ಮಾಡ್ಕೊಳ್ಬೋದು. ಇವಾಗ ನೀವು ನೋಡ್ತಿರ್ಬೋದು ಸೀಗೆಕಾಯಿ ಪುಡಿ ಕೂಡ ರೆಡಿ ಆಗೋಯಿತು. ನಾನು ಇಷ್ಟನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸುಮಾರು 1 ಗಂಟೆ ಟೈಮ್ ಹಿಡೀತು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು 10ರಿಂದ 15 ನಿಮಿಷ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸುಮಾರು ಒಂದು ಕಾಲು ಗಂಟೆ ಅಷ್ಟರಲ್ಲೆಲ್ಲ ನಾವು ಈ ಪೌಡರ್ನ ಮಾಡ್ಕೊಂಡು ಬಿಡ್ಬೋದು. ನಮಗೆ ಅಂತ ನಾವು ಒಂದು ಸ್ವಲ್ಪ ಟೈಮ್ ಕೊಡ್ಕೊಂಡ್ರೆ ಯಾವುದು ಕೂಡ ಕಷ್ಟ ಆಗಲ್ಲ, ಆರಾಮಾಗೆ ಮಾಡ್ಕೊಳ್ಬೋದು. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ನಾನು ಆಗಲೇ ಹೇಳ್ದಂಗೆ ಮೆಲ್ಲಿಗೆ ಹಾಕ್ಸ್ಕೊಂಡ್ಬಿಟ್ರೆ ಇನ್ನು ತುಂಬ ಆರಾಮಾಗಿ ಹೋಗ್ಬಿಡುತ್ತೆ, ಇಷ್ಟೊಂದು ಕಷ್ಟಪಡೋ ಅಗತ್ಯನೇ ಇರಲ್ಲ. ನಾನು ಇದನ್ನು ಒಂದು 8
ಏರ್ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಸುಮಾರು ನನಗೊಂದು 2 ತಿಂಗಳು ಇದು ಬರುತ್ತೆ. ಇದನ್ನು ಯಾವ ಥರ ಬಳಸ್ಕೊಳ್ಳೋದು ಅಂದರೆ, ನಾವು ಮಾಮೂಲಿಯಾಗಿ ನೀರು ಹಾಕಿ ಕೂಡ ಕಲಿಸ್ಕೊಂಡು ಶಾಂಪೂನ ಯಾವ ಥರ ಯೂಸ್ ಮಾಡ್ತೀವೋ ಆ ಥರ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಮೊಸರು, ನೀರು ಹಾಗೆ ಈ ಸೀಗೆಕಾಯಿ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ನಾವು ಶಾಂಪೂ ಥರ ಇದನ್ನು ಬಳಸ್ಕೊಂಡು ಏರ್ ವಾಶ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಹೋಗುತ್ತೆ ಕೂಡ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇನ್ನು ಸೀಗೆಕಾಯಿ ಪುಡಿ ಮಾಡಿದ್ನಲ್ಲ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 8:45, 9 ಗಂಟೆ ಹತ್ತತ್ರ ಆಗಿತ್ತು. ಒಂದು 10 ನಿಮಿಷ ಬುಕ್ ಓದಿ ನಾನು 9:30ಗೆಲ್ಲ ಮಲಗಿಬಿಡ್ತೀನಿ. ಪ್ರತಿದಿನದ ರುಟೀನು ಸಾಮಾನ್ಯವಾಗಿ ನಂದು ಇದೇ ಥರ ಇರುತ್ತೆ. 9:30, 9 ಗಂಟೆಗೆಲ್ಲ ನಾವು ನಿದ್ದೆ ಮಾಡಿಬಿಟ್ರೆ ಬೆಳಗ್ಗೆ 4:45ಗೆ ಆರಾಮಾಗಿ ಎಚ್ಚರ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಯಾವಾಗ್ಲೂ ಇದೇ ಥರ ಟೈಮ್ನ ಆದಷ್ಟು ಬಳಸ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡು ಬಿಡ್ತೀನಿ. ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.